ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತಂದರೆ, ಈ ಮನುಷ್ಯ ಹೇಗಪ್ಪ ಅಂದರೆ ಅನ್ಯರ ವಿಷಯದಲ್ಲಿ ನ್ಯಾಯಾಧೀಶನಂತೆ ತೀರ್ಪು ಕೊಡೋಕೆ ಬರೋ ಈ ವ್ಯಕ್ತಿಗಳು ಅವನ ವಿಷಯಕ್ಕೆ ಬಂದಾಗ ವಕೀಲನಂತೆ ವಾದ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರಂತೆ. ಅಷ್ಟೇ ಅಲ್ಲ ರೀ, ಕಾಲು ಎಡವಿದಾಗ ನಮಗೆ ಸ್ವಲ್ಪ ಸಮಯ ಮಾತ್ರ ನೋವಾಗುತ್ತೆ, ಆದರೆ ಜೀವನ ಎಡವಿದಾಗ ಜೀವನ ಪೂರ್ತಿ ನಾವು ನೋವನ್ನು ಅನುಭವಿಸ್ಬೇಕಾಗತ್ತೆ. ಅದು ಯಾವುದೇ ನೋವಾಗಿರಬಹುದು. ಒಮ್ಮೆ ಯೋಚನೆ ಮಾಡಿ. ಅಷ್ಟೇ ಅಲ್ಲ, ಬಡವರಿಗೆ ಏನೂ ಇರೋದಿಲ್ಲ, ಆದರೆ ಭಗವಂತ ಇದ್ದಾನೆ ಅನ್ನೋ ಧೈರ್ಯದಿಂದ ಅವರು ಬದುಕ್ತಾರೆ. ಬಹಳ ಸಂಪತ್ತು ಇರುವವರು ಈ ಸಂಪತ್ತು ಹೋದರೆ ನಾನು ಹೇಗೆ ಬದುಕಲಿ ಅಂತ ಸಾಯುವವರೆಗೂ ಸಹ ಅವರು ಭಯದಿಂದಲೇ ಬದುಕ್ತಾರೆ. ಹಾಗಾಗಿ ಬಡವರು ಅಂತ ಯೋಚನೆ ಮಾಡೋದು ಬೇಡ, ನಮಗೆ ಭಗವಂತ ಅನ್ನೋ ದೊಡ್ಡ ಸಂಪತ್ತು ಇದೆ ಅಂತ ಖುಷಿ ಪಡೋಣ. ನಮ್ಮೆಲ್ಲ ಚಿಂತೆಗಳನ್ನು ಹಕ್ಕಿಯ ಹಾಗೆ ಹಾರೋದಕ್ಕೆ ಬಿಡಬೇಕು. ಇಲ್ಲದಿದ್ದರೆ ಅದು ಮನಸ್ಸಲ್ಲೇ ಗೂಡು ಮಾಡಿಕೊಂಡು ನಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತೆ ಅಂತ ಹೇಳ್ತಾರೆ. ಒಳ್ಳೆಯ ಆಲೋಚನೆಗಳು ಮತ್ತು ಒಳ್ಳೆಯ ನಡವಳಿಕೆ ನಮ್ಮ ಜೀವನದಲ್ಲಿ ಎಂದಿಗೂ ಸಹ ಇರಬೇಕು. ಅದು ಎಂದೂ ಸಹ ವ್ಯರ್ಥ ಆಗೋದಿಲ್ಲ. ನಾವು ಅಂದ್ಕೊತೀವಷ್ಟೇ, ಅಯ್ಯೋ ನಾನು ಒಳ್ಳೆಯವಳಾಗಿದ್ದೀನಿ, ನನಗೆ ಯಾವಾಗಲೂ ಕೆಟ್ಟದಾಗ್ತಾ ಇದೆ. ಇಲ್ಲ ಕಣ್ರಿ, ಖಂಡಿತವಾಗಿಯೂ ಸಹ ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಎಂದೂ ಸಹ ಒಳ್ಳೆಯವರಿಗೆ ನಾನು ಕೆಟ್ಟದಾಗೋದಕ್ಕೆ ಬಿಡೋದಿಲ್ಲ, ಒಳ್ಳೆಯವರಿಗೆ ಎಂದಿಗೂ ಸಹ ನಾನೇ ಕೈ ಹಿಡಿದು ಅವರನ್ನು ಕಾಪಾಡ್ತೀನಿ ಅಂತ. ಭಗವಂತನೇ ಮಾತು ಕೊಟ್ಟ ಮೇಲೆ ಅದು ನಿಜನೇ ಅಲ್ವಾ? ನಾವು ನಿಸ್ವಾರ್ಥವಾಗಿ ಹಾಗೂ ನಿಸ್ಸಂಶಯವಾಗಿ ಅವನನ್ನು ನಂಬ್ತಾ ಹೋಗಬೇಕು ಅಷ್ಟೇ. ಒಮ್ಮೆ ಯೋಚನೆ ಮಾಡಿ, ಹಾಗೆ ಸಮಯ ಸಿಕ್ಕಾಗಲೆಲ್ಲ ದೇವರ ನಾಮಸ್ಮರಣೆ ಮಾಡಿ. ಥ್ಯಾಂಕ್ ಯು.